ಮೊದಲು ಬಂದವರು ಪ್ರವಚನ ಕೇಳಕ್ಕೆ ಬಂದವರು. ಈಗೇನು ಒಬ್ಬೊಬ್ಬರು ಬರ್ತಾರಲ್ಲ, ಮುದ್ದೆ ಪ್ರಸಾದ ಕೂಡ್ಯವ ಐತು ಕೂಡ್ರಿ, ಸೊಮ್ಮು ಕೂಡ್ರಿ, ಗದ್ದಲ ಮಾಡಬೇಡ್ರಿ. ಶಿವಸಾಂಬ ಜಯ ನಮ. ಸವದತ್ತಿ ರೇಣುಕಾ ತಾಯಿ ಆಕೆ ಗಂಡ ಜಬಲಗ್ನಿ ಮಗ ಪರಶುರಾಮ ಎಲ್ಲಮ್ಮನಿಗೆ ಮಂತ್ರೋಪದೇಶ ಕೊಟ್ಟವರು ಯಾರಂದ್ರೆ ಏಕನಾಥ ಜೋಗನಾಥ. ಆಕೆ ಮಾಡೋಗಿತ್ತು, ಗಂಡ ಶಾಪ ಕೊಟ್ಟಿದ್ದ. ಆ ರೋಗ ಕಲಿಬೇಕಾದ್ರೆ ಗುರುವಿನ ಅಂತಃಕರಣ ದಯಾಗುಣದಿಂದ ಶಾಪ ದೂರ ಆಗ್ತದಂತ ಎಲ್ಲಮ್ಮನ ಗಂಡ ಹೇಳಿದ. ಅವಾಗ ಅಲ್ಲಿ ಏಕನಾಥ ಜೋಗನಾಥ ಕೊಲ್ಲದೊಳಗೆ ಸ್ನಾನ ಮಾಡಿದರು. ಆ ಮಹಾತ್ಮರ ಸ್ನಾನದ ಪನ್ನೀರನ್ನು ಹಾಕೊಂಡಾಗ ಆ ತಾಯಿಗೆ ಮಾಡೋಗತ್ತು ಅವರಿಂದ ಮಂತ್ರೋಪದೇಶ ತಗೊಂಡು ರೇಣುಕಾ ತಾಯಿ. ಯಾಕೆ ಮಾತು ಹೇಳ್ತೀನಂದ್ರೆ, ಗುರುವಿಲ್ಲದೆ ಏನನ್ನು ಅರಿಯದು ತಿಳಿಯದು ಸಂಪಜ್ಞಾನ. ಆ ಕಾಶಿಪಟ್ಟಣದ ಮಚ್ಚೇಂದ್ರ ಅಪ್ಪಾಜಿಗೆ ಬಂದು ಕುಳೇನ ಹೋಗಿ ಸಾಷ್ಟಾಂಗ ಹಾಕಿದ್ರು. ಇವರು ಮುಖ ನೋಡಿ, ದಂಪತಿಯವರು ಮುಖ ನೋಡಿ ಏನೋ ಇವರು ಮನುಷ್ಯನಲ್ಲಿ ಕೊರಗೈತಂಥೇಳಿ, ಫೇಸ್ ಆಫ್ ಇಂಡಸ್ಟ್ರಿಕ್ ಮೈಂಡ್. ಮುಖ ನೋಡಿದ ತಕ್ಷಣ ಮಚ್ಚೇಂದ್ರನಾಥ್ ಮಹಾರಾಜರು ಹೇಳ್ತಾರೆ, ನಿಮ್ಮ ದಂಪತಿಯೊಳಗೆ ಮನಸ್ಸಿನಾಗ ಏನೋ ಕೊರಗಕತ್ತೀರಿ, ಆಸೆ ಕೇಳ್ರಿ, ನಾ ಆಶೀರ್ವಾದ ಮಾಡ್ತೀನಂದ್ರು. ಯಪ್ಪ, ಬಂಗಾರ ಐತಿ, ಬೆಳ್ಳಿ ಐತಿ, ದುಡ್ಡು ಐತಿ, ಎಲ್ಲ ಐತಿ, ಈ ಹೆಣ್ಣು ತನಕ ಒಂದು ಮಗು ಇಲ್ಲ ತಂದೆ. ಅದಕ್ಕೆ ಹೇಳ್ತಾ ತಾಯಿ, ದೇವರಿಲ್ಲದ ಗುಡಿಗೆ ಪೂಜೆ ಉಂಟೇನು, ಹೂಬಿಡದ ಗಿಡಕ್ಕೆ ನೀರೆರೆದರೇನು, ತಾಯಾದವರನ್ನು ಕಣ್ಣಂಬರೇನು, ಜನ್ಮಕ್ಕೆ ಬಂದಿನ ಹೆಣ್ಣಾಗಿ ಹುಟ್ಟೀನಿ, ಹೆಣ್ಣು ತನಕ ಬಂದ ಬೆಲೆ ಬರಬೇಕಾದ್ರೆ ಅವ ಮೂಕಿಲ್ಲಿ ಶಾಣೆಯಲ್ಲಿ ಹುಟ್ಟಿಲ್ಲ, ಒಂದು ಹಳ್ಳಿ ಹುಟ್ಟಲಿಯಪ್ಪ ಪರಮಾತ್ಮ ನನ್ನ ಹೊಟ್ಟೆ ಆಗುತ್ತು ಬೇಡಿಕೊಂಡ್ಲತ್ತ. ಅವಾಗ ದಯಾಗುಣವಾಗಿರ್ತಕ್ಕಂಥ ಮಚ್ಚೇಂದ್ರನಾಥ ಮಹಾರಾಜರು ಆ ತಾಯಿಗೆ ಒಂದು ಉತ್ತತ್ತಿ ಕೊಟ್ಟರು. ಈ ಪ್ರಸಾದ ತಗೊಳ್ಳುವ ಅಂದಾಗ ಆ ಪ್ರಸಾದ ತಗೊಂಡು ಇದನ್ನು ಈಕೆಗೆ ಆಗಿ ಬರಲಾದಕ್ಕೆ ಕಾಸವನ್ನು ನೋಡಕತ್ತಿದ್ಲು. ಅದೇ ಮಚ್ಚೇಂದ್ರ ಅಪ್ಪ ಅವರು ಅಂದ ಮಾತು ಹುಸಿಲ್ಲ. ಈಕೆಗೆ ಬಂಜಿ ಅನ್ನೋದು ಪಟ್ಟಾಕತ್ತಿದ್ವಿ, ಈಕೆ ಮಕ್ಕಳು ಆಗ್ತಾವ ಅಂತೇಳಿ ಆಕೆ 15 ನಿಮಿಷ ಬಿಟ್ಟು ಭೇಟಿಯಾದ್ಲು. ಅಜ್ಜವರು ನಿನಗೇನೋ ಕೊಡ್ತಲ್ಲ ಅಂದಾಗ ಆಕೆ ಇದ್ದದ್ದನ್ನು ಹೇಳಿಬಿಡ್ತಾ, ನನ್ನ ಮಕ್ಕಳಿಲ್ಲ ಅಂತ ಕೇಳಿದೆ. ಅಪ್ಪ ಒಂದು ಕ್ಯಾರಿಕಾಯಿ ಉತ್ತತ್ತಿ ಕೊಟ್ಟ ಅಂದಾಗ ಆಕೆ ಹೇಳ್ತಾಳ, ನಿನ್ನ ಮಕ್ಕಳ ಸಂಬಂಧ ಕೊಟ್ಟಿಲ್ಲ, ನಿನ್ನ ಸೌಂದರ್ಯವನ್ನು ನೋಡಿ ಆಶೀರ್ವಾದ ಮಾಡ್ಯಾನ, ನಿನ್ನ ಬುದ್ಧಿ ಭ್ರಮೆ ಆಗುತ್ತಾ, ಧರ್ಮ ಬಿಡುತ್ತಾ, ನಿನ್ನ ಮಕ್ಕಳು ಆಗುತ್ತೆ. ಅದನ್ನು ಹೋಗಿ ಮಾತ್ರ ಅವನು ತಿನ್ನಬಾರ್ದಕ್ಕೆ. ಕೇಳುಗಳು ಬರ ಮುಂದೆ ಕಾಡುವುದು ಬುದ್ಧಿ. ಆ ಹೆಣ್ಮಗಳು ಗುರುವಿನ ಮೇಲೆ, ವಾಣಿ ಮೇಲೆ ಮನಸ್ಸಿರಲಿಲ್ಲ, ಪ್ರಸಾದದ ಮೇಲೆ ಮನಸ್ಸಿರಲಿಲ್ಲ. ಆ ಕಾಸಲ್ಲಿ ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಅದನ್ನು ಹೋಗಿ ತಿಪ್ಪ್ಯಾಗ ಹೋಗುದು. ಅವಾಗ 1 ವರ್ಷ 2 ವರ್ಷ ಹೋಯ್ತು. ಮಚ್ಚೇಂದ್ರನಾಥ ಅಪ್ಪಾಜಿಯವರು ಕಾಶಿಪಟ್ಟಣ ಬಂದು ಶಿವಗಂಗೆ ಶಿವಕುಮಾರ ದಂಪತಿಗಳು ಹೂದಂಗ ಕೂತಿದ್ರು. ಬಂದು ಅಪ್ಪ ಹೋಗುತ್ತ, ಏನಮ್ಮ ನನ್ನ ಮೊಮ್ಮಗೆ ಎಲ್ಲಿಲ್ಲ ಅಂತ ಕೇಳಿದ್ರು. ಅವಾಗ, ಯಪ್ಪ ನೀವು ಕೊಟ್ಟಂತ ಪ್ರಸಾದವನ್ನ ಯಾವುದೋ ಒಬ್ಬ ತಿಳಿಲಾದ ತಿಳುವಳಿಕೆ ಮಾತು ಕೇಳಿ ತಿಪ್ಪಾಗಿ ಹೋಗಿದ್ನೆಯಪ್ಪ. ನಾಯಿನ ದಯದಾಗ ಮಕ್ಕಳಾಗ ಯೋಗಿದ್ದಪ್ಪ. ಆಕೆ ಮಾತು ಕೇಳಿ ಪ್ರಸಾದವನ್ನು ತಿಪ್ಪಾಗಿ ಹೋಗಿದ್ನೆ ಅಂದಾಗ ಎಂಥ ಹುಚ್ಚಿ ಇದ್ದೀವಿ. ಉತ್ತರಿಗೆ ಮುನಿದರೆ ಸತ್ತ ಶರಣರು ಹುಸಿದಿರುತ್ತವೆ, ಲೋಕ ಇನ್ನೆತ್ತ ಬದುಕಿತ್ತು ಸರ್ವಜ್ಞ. ಯಾಕೆ ಈ ಮಾತು ಹೇಳ್ತೀನಂದ್ರೆ, ಮಹಾತ್ಮನ ಮಾತು ಸುಳ್ಳಾಗುವುದಿಲ್ಲ. ಅವಾಗ ಆಯ್ತಂತ ಹೇಳಿ ಎಲ್ಲಿ ಹೋಗಿದೆ ಅಂತ ಹೇಳಿ ಮಚ್ಚೇಂದ್ರನಾಥ ಅಪ್ಪ ಅವ್ರು ಕೇಳ್ತಾರ, ಯಪ್ಪ ಇದ ತಿಪ್ಪ್ಯಾಗ ಒಗದೆ ಅಂದಾಗ ಎಲ್ಲಿದೆಯ
ಎಲ್ಲಿದೆಯೋ ಮಚ್ಚೇಂದ್ರನಾಥ ಬೇಗ ಬಾ ಅಂದಾಗ ಮಚ್ಚೇಂದ್ರನಾಥ ಹೋಗಿ ಕೂಗ್ತಾದ. ಎಲ್ಲಿದೆಯೋ ಬೇಗ ಬಾ ಅಂದಾಗ ಆ ತಿಪ್ಪಿ ಒಳಗಿಂದ ಎದ್ದು ಬಂದಂತೆ ಮಗ, ಅವನೇ ಗೋರನಾಥ್, ಗೋರಖನಾಥ್. ಯಾಕೆ ಈ ಮಾತು ಹೇಳ್ತೀನಂದ್ರೆ ಹೇಳಿ ಬೇಡ. ಯಾಕೆ ಈ ಮಾತು ಹೇಳ್ತೀನಂದ್ರೆ ದಯಾ ಅಂತಕ್ಕಂಥ ಶಕ್ತಿ ದೊಡ್ಡದು. ಇವತ್ತು ಇಲ್ಲಿ ವೇದಾಂತ ಕಾರ್ಯಕ್ರಮ ಜರುಗಬೇಕಾದ ಶ್ರದ್ಧಾನಂದ ಅಪ್ಪಾಜಿಯವರ ದಯಾಗುಣ ಇತ್ತು. ದಯಾಗುಣ ಇದ್ದಲ್ಲಿ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಉತ್ತರ ಪ್ರದೇಶದಿಂದ ಇಡೀ ಸಾಲಾಗಿ ಬರ್ತಿತ್ತು ಮಂದಿ. ಯಾಕ? ಅವರಲ್ಲಿ ತಪೋಶಕ್ತಿ ಇತ್ತು, ಅವರಲ್ಲಿ ಪಂಚಪರುಷ ಮಣಿ ಇದ್ದು. ಮಾತೃನಂತಕ ಶರಣರ ಸಂತರಂತಕ ಶ್ರದ್ಧಾನಂದಪ್ಪ ಅವರತ್ತು ಪಂಚಪರುಷ ಮಣಿ. ಪರುಷ ಮಣಿ ಅಂದ್ರೆ ಒಂದು, ಅದು ಕೆಬ್ಬಳಕ್ಕೆ ಮುಚ್ಚಿದ್ರೆ ಬಂಗಾರ ಆಗುತ್ತೆ. ಅಂಥವು 5 ಪಂಚಪರುಷ ಮಣಿ ಶ್ರದ್ಧಾನಂದ ಅಪ್ಪ ಅವರಂತಕ್ಕಿತ್ತು. ಮೊದಲನೇದ್ದು ನೇತ್ರ ಪುರುಷ, 2ನೇದ್ದು ವಾಕ್ ಪುರುಷ, 3ನೇದ್ದು ಮನ ಪುರುಷ, 4ನೇದ್ದು ಹಸ್ತ ಪುರುಷ, 5ನೇದ್ದು ಪಾದ ಪುರುಷ. ನೋಡಿ ಕೆಲರಂ, ಮಾತನಾಡಿಸಿ ಕೆಲರಂ, ಮುತ್ತಿ ಕೆಲರಂ. ಉದ್ಧಾರ ಮಾಡುವಂಥ ತಾಕತ್ತು ಗುರುವಿಗೆ ಬಿಟ್ಟರೆ ದೇವಾನು ದೇವತೆಗಳಿಗಿಲ್ಲ. ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರು ಹರನು ಕಾಯಲಾರ. ಯಾಕೆ ಈ ಮಾತು ಹೇಳ್ತೀನಂದ್ರೆ ದೇವನಲ್ಲವೇನು, ದೇವನಲ್ಲವೇನು ಸದ್ಗುರು ದೇವನಲ್ಲವೇನು. ಆದಿಯಲು ಸಿದ್ಧರು ಹೋದ ದಾರಿಯ ತೋರಿ ಭೇದವ ಬಿಡಿಸಿದ ಸಾಧು ಮೂರ್ತಿ ಗುರು ದೇವನಲ್ಲವೇ. ದೇವನಲ್ಲವೇನು, ಮಹಾದೇವನಲ್ಲವೇನು. ಆದಿಯರು ಸಿದ್ಧರು ಹೋದ ದಾರಿಯ ತೋರಿ ಭೇದವ ಬಿಡಿಸಿದ ಸಾಧು ಮೂರ್ತಿ ಗುರು ದೇವನಲ್ಲವೇನು. ನರ ಜನ್ಮದೊಳಗೆ ಬಂದು ಪ್ರಪಂಚದ ಕಡಲ ಮಧ್ಯದ ಮಿಂದು ಅರಿತು ಮರಿತು ಒಮ್ಮೆ ಗುರು ಎಂದು ನೆನೆದರೆ ಗುರು ತಿತ್ತು ಅವರಿಗೆ ಪದ ಬ್ರಹ್ಮ ತೋರುವ ದೇವನಲ್ಲವೇನು, ಸದ್ಗುರು ದೇವನಲ್ಲವೇನು. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ದಯವಿಲ್ಲದ ಧರ್ಮ, ದಯವಿಲ್ಲದ ಧರ್ಮ ಅದಾವುದಯ. ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ಆ ದಯಾಗುಣ ಗುರುವಿನಂತ್ಯಾಕ, ತಾಯಿ ಅಂತ್ಯಾಕ, ಶರಣರು ಸಂತರು ಮಹಾತ್ಮರು ಪೀರ ಪೈಯಂಬತ್ತೇಳಿ ಇವತ್ತು ಈ ಭಾರತ ದೇಶ ಪುಣ್ಯನಾಡು ಆಗ್ಯಂತೇಳಿ ನನಗೆ 25 ನಿಮಿಷ ಟೈಮ್ ಕೊಟ್ಟಿದ್ರು, 10 ನಿಮಿಷ ಹೆಚ್ಚಾಗ್ಯದ. ಯಾಕಂದ್ರೆ ಪ್ರಸಾದದ ಇನ್ನೂ ತ್ರಿಮೂರ್ತಿಗಳ ಶ್ರೀಗಳ ಆಶೀರ್ವಚನದ. ಇದಕ್ಕಿಂತ ಹೆಚ್ಚು ಸಾಯಂಕಾಲ ಬರಬೇಕು. ಸಾಯಂಕಾಲ ಒಂದು ವೇದಾಂತ ಕಾರ್ಯಕ್ರಮ, ನಾಳೆ ಮಧ್ಯಾಹ್ನ ಒಂದು. ನೀವು ಹೆಚ್ಚು ಬರ್ತೀರ, ಸಾಯಂಕಾಲ ಶಿಶುನಾಳು ಶರೀಫರ ಕೀರ್ತನೆಯನ್ನು ಹೇಳುವಂಥ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಇಲ್ಲಿವರೆಗೆ ಶಾಂತ ಚಿತ್ತದಿಂದ ಕೂತತ್ತ ಸಮಸ್ತ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ವಾಗ್ರೂಪ ಸೇವೆಯನ್ನು ಸದಾನಂದ ಅಪ್ಪಾಜಿಯವರ ಪಾದಕ್ಕೂ, ನಿರುಪಾದಿ ಅಪ್ಪವರ ಪಾದಕ್ಕೂ, ಪುಟ್ಟರಾಜ ಗುರುವರ ಪಾದಕ್ಕೆ ಸಮರ್ಪಿಸಿ ನನ್ನ ಮತಿಗೆ ವಿರಾಮ ಕೊಡ್ತೀನಿ. ಹರವೋಂ ತಸ್ತು. ಜೈ ಸಿದ್ಧಾರೂಢ, ಜೈ ನಿರುಪಾದಿ. ಶಿವ ಸಾಂಬಜಯ ನಮಃ.